ಹಲೋ ಫ್ರೆಂಡ್ಸ್, ನಮ್ಮ ಬ್ರದರ್ ಒಬ್ರು ಕಮೆಂಟ್ ಮಾಡಿದ್ರು ಇಂಜಿನ್ಗೆ ಮತ್ತು ಮೈಲೇಜ್ಗೆ ಬೆಸ್ಟ್ ಆಯಿಲ್ ಯಾವುದು ಅಂತ ಕೇಳಿದ್ರು. ಸೊ ಇಲ್ಲ ನೋಡಿರಿ, ಇಂಜಿನ್ ಆಯಿಲ್ ಒಳಗೆ 3 ಥರ ಬರ್ತಾವೆ: ಮಿನರಲ್ ಆಯಿಲ್, ಸೆಮಿ ಸಿಂಥೆಟಿಕ್ ಆಯಿಲ್, ಫುಲ್ ಸಿಂಥೆಟಿಕ್ ಆಯಿಲ್. ಮಿನರಲ್ ಆಯಿಲ್ ಇದು 100 ರಿಂದ 125 cc ಬೈಕಿಗೆ ಯೂಸ್ ಮಾಡೋದು. ಇದು ನಾರ್ಮಲ್ ಬೈಕ್ಗಳಿಗೆ, ಹಳೆ ಬೈಕ್ಗಳಿಗೆ ಯೂಸ್ ಮಾಡೋದು. ಸೆಮಿ ಸಿಂಥೆಟಿಕ್ ಆಯಿಲ್ 150 cc ಇಂದ 200 cc ಒಳಗೆ ಇರೋ ಬೈಕ್ಗಳಿಗೆ ಹಾಕೋದು. ಇದು ಪಿಕಪ್ ಹೆಚ್ಚಿಗೆ ಕೊಡ್ತೈತಿ ಮತ್ತು ಇಂಜಿನನ್ನು ರಕ್ಷಣೆ ಮಾಡ್ತೈತಿ. ಫುಲಿ ಸಿಂಥೆಟಿಕ್ ಆಯಿಲ್ ಇದು 200 cc ಹೆಚ್ಚಿಗೆ ಇರೋ ಬೈಕ್ಗಳಿಗೆ ಹಾಕೋದು. ಇದು ಲಾಂಗ್ ರೈಡ್ ಮತ್ತು ಸ್ಪೋರ್ಟ್ಸ್ ಬೈಕ್ಗಳಿಗೆ ಹಾಕೋದು. ಯಾಕಪ್ಪ ಅಂತಂದ್ರೆ ಇದು ಇಂಜಿನ್ ಬಿಸಿನ ಕಡಿಮೆ ಮಾಡ್ತೈತಿ. ಈ ಆಯಿಲ್ನ ಹಾಕೋಕ್ಕಿಂತ ಮುಂಚೆ ನಿಮ್ಮ ಬೈಕ್ ಯೂಸರ್ ಮ್ಯಾನ್ಯುಯಲ್ ಒಳಗೆ ನೋಡ್ಕೊರಿ, ನಿಮ್ಮ ಬೈಕಿಗೆ ಯಾವ ಗ್ರೇಡ್ ಬೆಸ್ಟ್ ಅನ್ನೋದನ್ನು ಅದ್ರೊಳಗೆ ಬರ್ದಿರ್ತಾರೆ. ಸೊ ಆ ಪ್ರಕಾರ ತಗೋರಿ. 10W30 ಗ್ರೇಡ್ ಈ ಆಯಿಲ್ ನಿಮ್ಮ ಬೈಕ್ ಮೈಲೇಜ್ನ ಹೆಚ್ಚಿಗೆ ಮಾಡ್ತೈತಿ. ಇದು ದಪ್ಪ ಕಡಿಮೆ ಇರ್ತೈತಿ, ತಿಳು ಇರ್ತೈತಿ ಆಯಿಲ್. 20W40, 20W50 ಈ ಗ್ರೇಡ್ ಆಯಿಲ್ ನಾರ್ಮಲ್ ಬೈಕ್ಗಳಿಗೆ ಹಾಕೋದು. 10W40 ಈ ಗ್ರೇಡ್ ಆಯಿಲ್ನ ಸ್ಪೋರ್ಟ್ಸ್ ಬೈಕ್ಗಳಿಗೆ ಮತ್ತು ಜಾಸ್ತಿ ಪವರ್ ಬೇಕನ್ನೋರು ಈ ಆಯಿಲ್ನ ಹಾಕಿಸ್ರಿ. ಇದಾಗಿತ್ತು ಆಯಿಲ್ ಬಗ್ಗೆ. ಬರೀ ಆಯಿಲ್ ಚೇಂಜ್ ಮಾಡಿಸೋದ್ರಿಂದ ನಿಮ್ಮ ಬೈಕ್ ಮೈಲೇಜ್ ಹೆಚ್ಚಿಗೆ ಆಗಂಗಿಲ್ಲ. ಸೊ ಅದ್ರ ಜೊತೆ ಒಂದು ಟಿಪ್ಸ್ ಹೇಳ್ತೀನಿ, ಅದನ್ನು ಮಾಡೋದ್ರಿಂದ ನಿಮ್ಮ ಬೈಕ್ ಮೈಲೇಜ್ ಹೆಚ್ಚಿಗೆ ಆಗುತ್ತೆ. ಪ್ರತಿ 2 ರಿಂದ 3 ಸಾರಿ ಆಯಿಲ್ ಚೇಂಜ್ ಮಾಡಿಸಿದ ಮೇಲೆ ಆಯಿಲ್ ಫಿಲ್ಟರ್ನ ಚೇಂಜ್ ಮಾಡಿಸ್ರಿ. ಅದ್ರ ಜೊತೆಗೆ ಪ್ರತಿ ಸಾರಿ ಏರ್ ಫಿಲ್ಟರ್ನ ಕ್ಲೀನ್ ಮಾಡಿ ಹಾಕಿಸ್ರಿ. ಚೈನ್ ಟೈಟ್ ಮಾಡಿಸ್ರಿ. ಚೈನ್ಗೆ ಸ್ಪ್ರೇ ಮಾಡೋದಿದ್ರೆ ಸ್ಪ್ರೇ ಮಾಡಿಸ್ರಿ, ಆಯಿಲ್ ಹಾಕೋದಿದ್ರೆ ಆಯಿಲ್ ಹಾಕಿಸ್ರಿ. ಮತ್ತು ಇದ್ರ ಜೊತೆಗೆ ನಿಮ್ಮ ಗಾಡಿ 2 ಗಾಲಿ ಒಳಗೂ ಹವಾ ಸರಿಯಾಗಿರ್ಬೇಕು. 28 ರಿಂದ 30, ಹಿಂದಿನ ಗಾಲಿ ಒಳಗೆ 32 ರಿಂದ 35. ಇದಿಷ್ಟು ಮಾಡೋದ್ರಿಂದ ನಿಮ್ಮ ಬೈಕ್ ಮೈಲೇಜ್ ನಿಜವಾಗ್ಲೂ ಹೆಚ್ಚಿಗೆ ಆಗುತ್ತೆ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ.